ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾವಿನ್ ಯೂಟ್ಯೂಬ್ ಚಾನಲ್. ಸೊ ನಾನು ವಾಪಸ್ ಒಂದು ಪ್ರಾಡಕ್ಟಲ್ಲಿ ಮ್ಯಾಗಿ ಮಾಡಿದ್ದೆ. ಸೊ ಆ ಮ್ಯಾಗಿ ಮಾಡಿದ್ದು ಪ್ರಾಡಕ್ಟನ್ನು ನಾನು ತೋರಿಸಿರಲಿಲ್ಲ ವ್ಲಾಗಲ್ಲಿ. ಸೊ ಒಂದು ಪಾರ್ಟನ್ನು ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಅದಾದಮೇಲೆ ಇವಾಗ ನಾನು ನೋಡಬೇಕು, ಆಚೆ ಕೆಲಸ ಇದೆ ನನಗೆ. ಸೊ ಇವಾಗ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಇವತ್ತೆಲ್ಲ ಏನು ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತೀನಿ. ಸೊ ತಡ ಮಾಡಿದೆ, ಹೋಗಿ ವ್ಲಾಗ್ನ ಚೆಕ್ ಮಾಡಿ ಆ್ಯಂಡ್ ಸಿಗೋದು. ಹಲೋ, ಎಷ್ಟೊಂದು ದಿನ ಆದಮೇಲೆ ನಾನು ಕಿಚನ್ಗೆ ಬಂದಿದ್ದೀನಿ. ಕಿಚನ್ಗೆ ಔಟ್ಫಿಟ್ಟಲ್ಲಿ ಬಂದಿದ್ದೀನಿ, ಯಾಕಂದರೆ ಈಗ ತಾನೇ ಮನೆಗೆ ಬಂದೆ. ಇವತ್ತು ತುಂಬ ಕೆಲಸ ಇತ್ತು, ಬೆಳಗ್ಗೆಯಿಂದ ಆಚೆ ಇದ್ದೆ. ಕೆಲಸ ಮುಗಿಸಿ ಮತ್ತು ಶೂಟ್ ಇತ್ತು, ಶೂಟ್ ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದೆ. ಬಟ್ ಮನೆಗೆ ಬಂದ ಮೇಲೆ ನಾನು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಸೊ ಅದು ಯಾವ ಪ್ರಾಡಕ್ಟ್ ಅಂದರೆ ಇಟ್ಸ್ ನನ್ ಅದರ್ ದ್ಯಾನ್ ಅಗ್ಯಾರೋ ಅವ್ರದ್ದು. So guys, it's from Agaro multi-cook kettle with steamer ಇರುತ್ತೆ. 1.2 ಲೀಟರ್ ಡಬಲ್ ಲೇಯರ್ಡ್ ಬಾಡಿ. ಸೊ ಈ ಥರ ಯು ಕ್ಯಾನ್ ಮೇಕ್ ಕಾಫಿ, ಟೀ, ಇಲ್ಲ ಸ್ಟೀಮ್ಡ್ ವೆಜೀಸ್, ಮೋಮೋಸ್, ಹಾಗೆ ಮ್ಯಾಗಿ ಕೂಡ ಮಾಡ್ಕೋಬೋದು. ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಮ್ಯಾಗಿ ಒಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡ್ಬೇಕಂತ, ದಟ್ ಇಸ್ ನಾಟ್ ಅ ಬಿಗ್ ಥಿಂಗ್. ಬಟ್ ಮ್ಯಾಗಿ ಇವತ್ತು ನನ್ನ ಚೀಟ್ ಮೀಲ್ ಇದೆ. ಬಟ್ ಚೀಟ್ ಮೀಲ್ ಅಂತ ನಾನು ಬೆರ್ರಿ ಎಲ್ಲ ತಿಂತಿಲ್ಲ. ಇವಾಗ ತಾನೇ ಒಂಚೂರು ರಿಸಲ್ಟ್ಸ್ ಬರ್ತಾಯಿದೆ, ಸಣ್ಣ ಆಗ್ತಿದ್ದೀನಿ ಅಂತ. ಬಟ್ ಸೊ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಇಟ್. ವೆಜೀಸ್ ಜೊತೆ ಒಂಚೂರು ಮ್ಯಾಗಿ ಮಾಡ್ಕೋತೀನಿ, ಬಿಕಾಸ್ ಈ ಮಳೆ ಬರ್ತಿರೋ ಟೈಮಲ್ಲಿ ಮ್ಯಾಗಿ ತಿಂದರೆ ಹೆಂಗಿರುತ್ತೆ ಗಾಯ್ಸ್. ಐ ನೋ ಇಟ್ ವಿಲ್ ಬಿ ವೆರಿ ನೈಸ್. ಸೊ ಅದಕ್ಕೆ ನಾನೀಗ ಮ್ಯಾಗಿ ಮಾಡ್ಕೋತೀನಿ. ಬಟ್ ನಾನು ಮೇನ್ ರೀಸನ್ ಏನಂದರೆ ಅದರಲ್ಲಿ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಬೇಕಲ್ವ, ಸೊ ದ್ಯಾಟ್ ನೀವು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈಗ ತೋರಿಸ್ತೀನಿ ಒಂದು. ಆ್ಯಂಡ್ ಸೇ ಹಾಯ್ ಟು ಟೋಕ್ಯೋ. ಟೋಕ್ಯೋ ಚಿನ್ನ ಹಿಂಗೆ ಕಣ್ಣೇ ಕಾಣಿಸ್ತಿಲ್ವಲ್ಲೇ ಗೈಸ್. ಹಿಂಗೆ ಮಾಡ್ಕೊಂಬಿಡ್ತಾರೆ ಗೈಸ್, ಕಟ್ ಮಾಡಿಸ್ಬೇಕು ಹಿಂಗೆ. ಆ್ಯಂಡ್ ನಾನು ಝೆಪ್ಟೋಲಿ ಆರ್ಡ್ರ್ ಮಾಡಿದ್ದೆ. ಐ ಡೋಂಟ್ ನೋ ಇಫ್ ಝೆಪ್ಟೋ ಬಂದಿದೆಯೋ ಇಲ್ವೋ ಇನ್ನೂ ಅಂತ. ಸೊ ಝೆಪ್ಟೋ ಇವಾಗ ಬಂದಿದ್ರೆ ಹೋಗಿ, ಬಿಕಾಸ್ ಮ್ಯಾಗಿ ಇಲ್ಲ, ವೆಜಿಟೇಬಲ್ಸು ಖಾಲಿಯಾಗಿತ್ತು. ನಾಳೆ ಹೋಗ್ತಾ ಇರಬೇಕು. ಝೆಪ್ಟೋ ಬ್ಲಿಂಕಿಟೆಲ್ಲ ತುಂಬ ಕಾಸ್ಟ್ಲಿ ಗೈಸ್ ತರೋಕ್ಕೆ. ಐ ಪ್ರಿಫರ್ ಗೋಯಿಂಗ್ ಔಟ್, ಬಟ್ ಲೇಟ್ ಆಗಿಬಿಟ್ಟಿದೆ ಇವಾಗ. ಸೊ ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಇಲ್ಲೇ ಮಾಡಬೇಕು ನಾನು. ಸೊ ಫಟಾಫಟ್ ಅಂತ ಬೇಗ ಇವಾಗ ಕೆಟಲ್ ಓಪನ್ ಮಾಡಿ, ಕೆಟಲ್ ರೆಡಿ ಮಾಡಿಕೊಂಡು ಅದಕ್ಕೆ ಮ್ಯಾಗಿ ಮಾಡಿಕೊಂಡು ಹಾಗೆ ವೆಜಿಟೇಬಲ್ಸ್ನ ಬಾಯ್ಲ್ಗಿಟ್ಟು ಪಟ್ಟನ ಮಾಡ್ಕೊಂಡು ಬೇಗ ತಿಂದ್ಬಿಟ್ಟು ಬೇಗ ಮಾಡ್ಕೋಬೇಕು. ಸೊ ಬನ್ನಿ, ಲೆಟ್ಸ್ ಗೆಟ್ ಟು ಕಿಚನ್. ಸೊ ಇದು ಬಂದು ಅಗ್ಯಾರೋ ಅವರ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್. ಡಬಲ್ ಲೇಯರ್ಡ್ ಬಾಡಿ ಇರುತ್ತೆ. ಹಾಗೆ ಇದರಲ್ಲಿ ಸ್ಟೀಮರ್ ಮತ್ತು ಎಗ್ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಕಾಫಿ, ಟೀ ಆ್ಯಂಡ್ ತುಂಬಾ ಯುಟೆನ್ಸಿಲ್ಸ್ನ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮ್ಯಾಗಿ ಹೆಂಗೆ ಮಾಡೋದು ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ಇದನ್ನು. ಜಸ್ಟ್ ಇಲ್ಲಿ ಆನ್ ಮತ್ತು ಆಫ್, ಆಫ್ ಮತ್ತು 1 and 2 ಹೀಟ್ ಇದಿರುತ್ತೆ. ಸೊ ಇವಾಗ ಆಫಲ್ಲಿದೆ. ನಾನು ಇದಕ್ಕೆ ಇವಾಗ ವಾಟರ್ ಹಾಕಿಬಿಟ್ಟು ಮತ್ತು ಮ್ಯಾಗಿ ಹಾಕಿದ್ದೀನಿ. ಸೊ ವಾಟರ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರ್ತೀನಿ, ಬಿಕಾಸ್ ಬಾಯ್ಲ್ ಆಗಲಿ ಅಂತ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಸ್ವಿಚ್ ಆನ್ ಮಾಡ್ತೀನಿ. ಸೊ ಗೈಸ್ ಈಗ ಸ್ವಿಚ್ ಆನ್ ಮಾಡಿದ್ದೀನಿ. ಈಗ ಇಲ್ಲಿ ಆನ್ ಮಾಡ್ತಿದ್ದೀನಿ ಗೈಸ್. ಎಸ್, ಸ್ಪೀಡ್ 1 and ಸ್ಪೀಡ್ 2. ಕೇಳಿಸ್ತಿದೆ ಅನ್ಕೋತೀನಿ, ಬಾಯ್ಲ್ ಆಗ್ತಿದೆ ಅದು. ಸೊ ಬ್ಯಾಚುಲರ್ಸ್ಗೆಲ್ಲ ಒಂದು ಇಲ್ಲ ಹಾಸ್ಟೆಲ್ಸಲ್ಲಿರೋರಿಗೆ ನಿಜ ತುಂಬ ಯೂಸ್ ಆಗುತ್ತೆ, ಬಿಕಾಸ್ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಕಾಫಿ ಟೀನೂ ಮಾಡ್ಕೋಬೋದು ನೀವು. ಹಾಗೆ ನಾನು ಇದಾದಮೇಲೆ ವೆಜಿಟೇಬಲ್ಸನ್ನು ಇಲ್ಲಿಟ್ಟಿದ್ದೀನಲ್ಲ, ವೆಜಿಟೇಬಲ್ಸನ್ನು ಬಾಯ್ಲ್ ಮಾಡ್ಕೋಬೇಕು. ಸೊ ಬಾಯ್ಲ್ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಸ್ಟೀಮ್ ಆಗುತ್ತೆ, ಬೇಗ ಸ್ಟೀಮ್ ಆಗಲಿ ಅಂತ. ಆ್ಯಂಡ್ ಎಗ್ ಕೂಡ ಬಾಯ್ಲ್ ಮಾಡ್ಕೋಬೋದು ನೀವು, ಬಟ್ ನಾನು ಇವಾಗ ಸ್ಟೀಮ್ ಮಾಡ್ತಿದ್ದೆ, ಇದನ್ನು ಯೂಸ್ ಮಾಡ್ತೀನಿ. ಸೊ ಇದು ಒಂದು ಆಗಿಬಿಡ್ಲಿ. ಆ್ಯಕ್ಚುಲಿ ಇದ್ರ ಜೊತೆಗೆ ಇಡ್ಬೋದು, ಬಟ್ ಮ್ಯಾಗಿ ಸ್ಮೆಲ್ ಬರುತ್ತೆ, ನಂಗೆ ಬೇಡ, ಸಪ್ರೇಟಾಗಿ ಮಾಡ್ಕೋತೀನಿ ಇದನ್ನು. ಇದು ಆಗಿಬಿಡ್ಲಿ ಪಟ್. ಆ್ಯಂಡ್ ಹಾಗೆ ಇದು ಬಂದು ತುಂಬ ಈಸಿ ಆ್ಯಂಡ್ ಸೇಫ್ ಟು ಯೂಸ್. ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಇದು, ಬಿಕಾಸ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾವು ರೆಸಿಪೀಸ್ನ ಮಾಡ್ಕೋಬೋದು. ಆಲ್ಮೋಸ್ಟ್ ಹಾಫ್ ಅ ವೇ ಡನ್. ಇನ್ನೊಂದು ಸ್ವಲ್ಪ ಅದು ಏನಂತಾರೆ ಬೇಯಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ನಾನು, ಇರಲಿ ಅಂತ. ಬಿಕಾಸ್ ಮ್ಯಾಗಿ ಬೆಂದಿಲ್ಲ ಅಂದರೆ ತಿನ್ನಬಾರ್ದು, ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ನಾನು ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ತಿದ್ದೀನಿ. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಮ್ಯಾಗಿ. ಸೊ ಇದನ್ನು ಏನು ಮಾಡ್ತೀನಿ, ಈ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಒಂಚೂರು ವೆಜೀಸ್ನ ಸ್ಟೀಮ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದಕ್ಕೆ ಹಾಕ್ಕೊಂಡೆ. ಬಟ್ ಇವಾಗ ಇದನ್ನ ವಾಶ್ ಮಾಡುವಾಗ ನಾವು ಒಂದು ಗ್ಲಾಸಲ್ಲಿ ಹಿಂಗೆ ವಾಟರ್ ಹಾಕ್ಕೊಂಡು ಸಾಫ್ಟ್ ಬ್ರಷಲ್ಲಿ ಯೂಸ್ ಮಾಡಬೇಕು ಗೈಸ್. ನಾವು ಸ್ಟೀಲ್ ನಾರಲ್ಲಿ ಉಜ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಹಾಳಾಗೋಗುತ್ತೆ. ಸೊ ಈ ಥರ ಒಂದು ಸಾಫ್ಟ್ ಬ್ರಷ್ ತಗೊಂಡು ಇದರಲ್ಲಿ ಹಿಂಗೆ ನೀಟಾಗಿ ಹೀಗೆಲ್ಲ ಕ್ಲೀನ್ ಮಾಡಿಬಿಟ್ಟು, ಆ್ಯಂಡ್ ರನ್ನಿಂಗ್ ಟ್ಯಾಪಲ್ಲಿ ಇದನ್ನ ಇಡಬಾರ್ದು. ವಾಶ್ ಆದಮೇಲೆ ಈ ಥರ ಒಂದು ಬಟ್ಟೆ ತೊಗೊಂಡು ಇದನ್ನ ನೀಟಾಗಿ ವೈಪ್ ಮಾಡ್ಕೋಬೇಕು ಗೈಸ್. ಹಿಂಗೆ
ವೆಜಿಟೇಬಲ್ಸ್ ಬಾಯ್ಲ್ ಮಾಡ್ಕೊತಿದ್ದೀನಿ. ಇಲ್ಲೊಂದು ಸ್ವಲ್ಪ ವಾಟರ್ ಇಟ್ಟಿದ್ದೀನಿ. ವಾಟರಿಗೆ ಇದನ್ನು ಇಟ್ಟು ಇವಾಗ ನಾನು ಒಂಚೂರು ಪೆರಿ ಪೆರಿ ಪೌಡರು, ಆಮೇಲೆ ಒಂಚೂರು ಪೆಪ್ಪರ್ ಪೌಡರ್ ಹಾಕೋತೀನಿ. ಇದ್ರ ಮೇಲೆ ಹಾಕಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಮೇಯ್ನಾಗಿ ಗೈಸ್ ಒಂಚೂರು ಸಾಲ್ಟ್ ಕೂಡ ಸ್ಪ್ರಿಂಕಲ್ ಮಾಡ್ತೀನಿ ಅಷ್ಟೇ. ಇವಾಗ ಇದನ್ನು ಬಾಯ್ಲ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಸಾಕು. ಚೀಸ್ ಆ್ಯಂಡ್ ನನ್ನ ಮ್ಯಾಗಿ ಕೂಡ ರೆಡಿಯಾಗಿದೆ. ಇವಾಗ ಇಟ್ ಈಸ್ ಟೈಮ್ ಟು ಈಟ್. ನಾನು ತಿನ್ನಬೇಕು ಅಷ್ಟೇ. ಸೊ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಪ್ರಾಡಕ್ಟ್ ಅಂತೂ ತುಂಬ ಸಕ್ಕತ್ತಾಗಿದೆ. ನಂಗಂತೂ ಇಷ್ಟ ಆಯಿತು. ಬಿಕಾಸ್ ಆ್ಯಸ್ ಯು ಕ್ಯಾನ್ ಸಿ ಇದು ಎಷ್ಟು ಈಸಿ ಇದೆ, ಆಕ್ಸೆಸಬಲ್ ಆ್ಯಂಡ್ ಬ್ಯಾಚುಲರ್ಸ್ ಆ್ಯಂಡ್ ಹಾಸ್ಟೆಲ್ ಇದ್ದರೆ ನಿಮಗೆ ನಿಜ ಯೂಸ್ ಆಗುತ್ತೆ ಇದು. ಆ್ಯಂಡ್ ಇದು ಪ್ರತಿಯೊಂದು ಡೀಟೇಲ್ಸ್ನು ನನ್ನ ವೀಡಿಯೋಲಿ ಹಾಕಿರ್ತೀನಿ ಅಂತ ಹೇಳ್ತಾ ಅಷ್ಟೇ. ಇವಾಗ ಬೇಗ ನಾನು ರೆಡಿಯಾಗಿ ಆಚೆ ಹೋಗ್ಬೇಕು. ಸೊ ಅಷ್ಟೇ, ಬೇಗ ಮ್ಯಾಗಿ ತಿನ್ನಬೇಕು. ವಾವ್. ಆ್ಯಂಡ್ ಈ ಮಳೆಯಲ್ಲಿ ಮ್ಯಾಗಿ ನಾನು ಹೆಂಗೆ ಮಾತಾಡ್ತೀನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗೆ ನಾವು ಚಾನಲ್. ಸೊ ಇವತ್ತು ನಾವು ನಮ್ಗೆ ಸೀರೆ ಕೊಲಾಬ್ರೇಷನ್ ಕೊಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ರೆಡಿಯಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಗೈಸ್, ಸುಷ್ಮಿತಾ ಅಕ್ಕ ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಒಂದು ಕಮೆಂಟ್ ಇಂದ ಅಕ್ಕ ನನ್ನ ಬ್ಲಾಗಲ್ಲಿ ಇಷ್ಟು ಜಾಸ್ತಿ ಮಾತಾಡಿ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಮಾತಾಡೋರು. ಈಗ ಜಾಸ್ತಿನೇ ಮಾತಾಡೋದು, ಬಟ್ ಏನ್ ಮಾಡ್ಲಿ, ಎಲ್ಲ ಬೈತೀರಾ ಅಂತ ಮಾತಾಡ್ತೀವಿ. ಆದ್ರೆ ನೀನು ಅವ್ರ ಬ್ಲಾಗಲ್ಲಿ ಮಾತಾಡೋದು ಒಳಕ ಈಗ ನನ್ನ ಬ್ಲಾಗಲ್ಲಿ ನಾನು ಹೋಗ್ಬಿಡಿ ಏನ್ ರಚ್ಚು ಆ ರಚ್ಚು ಮಾತಾಡ್ತೀನೋಳ ಅನ್ನೋದ್ರ ಮಾತಾಡ. ಗೈಸ್, ನಾನು ಇವತ್ತಿನ ಕೆಲಸ ಏನಂದ್ರೆ ನಾನು ಹೋಗಿ ಹಳೆ ಬ್ಲಾಗ್ಸ್ ತೆಗೆದು ಸುಷ್ಮಿತಾ ಅಕ್ಕಂಗೆ ಎಷ್ಟಲ್ಲಿ ಹಾಯ್ ಹೇಳಿದ್ರೆ ಅಂತ ಎಲ್ಲ ಕಟ್ ಮಾಡಿ ಹಾಕ್ತೀನಿ. ಗೈಸ್, ತೋರಿಸಿ ಯಾರು ತಪ್ಪು ಅಂತ ನೀವೇ ಕಮೆಂಟ್ ಮಾಡಿ. ಯಾರ ಬ್ಲಾಗಲ್ಲಿ ಯಾರು ಜಾಸ್ತಿ ತೋರಿಸಿದ್ದಾರೆ ಅಂತ ತೋರಿಸಿ. ನಂಗೆ ಮುಂಚೆನ ಒಂದು ಅಭ್ಯಾಸ, ಹಿಂಗೆ ಕ್ಯಾಮ್ರಾ ಇಟ್ಕೊಂಡಿರ್ತೇನೆ. ನಾನು ನವೀನ್ನೇ ತೋರಿಸಲ್ಲ ಇಷ್ಟೊಂದ್ಸಲಿ ಬ್ಲಾಗಲ್ಲಿ. ಕಂಟೆಂಟ್ ಇರುತ್ತಾ, ಕಂಟೆಂಟ್ ಇರೋ ಟೈಮಲ್ಲಿ ವಿಡಿಯೋನೇ ಮಾಡಲ್ಲ ಅವಳು. ನಾನು ಲೇ ಮಾಡ್ಕೊಳ್ಳಿ ವಿಡಿಯೋ. ನೀವಿನ್ನೇನು ಪಿಕ್ ಹೇಳ್ಬೇಕು, ಸುಮ್ಮನೆ ಕೂತಿರ್ತೀರ. 13 Pro Max ಇದ್ದಾಗ ನಾನು 14 Pro Max ಅಲ್ಲಿ ಇದ್ದೀನಿ. 16 Pro Maxಗೆ ಹೋದೆ. ವಾವ್, ಎಷ್ಟು ನನಗೆ ಇವ್ರ ಅಪಾರ್ಟ್ಮೆಂಟಿಗೆ ಬಂದರೆ ಗಾಳಿ ಇಷ್ಟ. ಅಷ್ಟಿಲ್ಲ, ನಿನ್ನೆ ಯಾವ ರೇಂಜಿಗೆ ಗಾಳಿ ಇತ್ತು, ನನ್ನೇ ಮುಗ್ದೋಗಿರೋ ನಾನು. ಇವತ್ತಂತೂ ಫ್ಲಾಪ್ ಶೋ ಆಗಬಾರ್ದು ಅಂತ ಬೇಗ ರೆಡಿಯಾಗಿ ಬೇಗ ಬಂದಿದ್ದೀವಿ. ಆದರೆ ಮಳೆ ರಾಯ ಬರೋ ಚಾನ್ಸಸ್ ಇದೆ. ನಾನೇನಿಲ್ಲ, ನಮ್ಮ ಡಿಸೈನರ್ಗೆ ಹೇಳ್ತೀನಿ, ಬೇಜಾರು ಮಾಡ್ಕೊಡಿ, ಮಳೇಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ ನಿಮ್ಮ ಬಟ್ಟೆ ಹಾಕ್ಕೊಂಡು ಅಂತ. ಮಳೇಲಿ ವಿಡಿಯೋ ಮಾಡ್ಕೊಂಡು ಹೋಗಿ ಕೊಡ್ತೀನಿ ಗೈಸ್ ಅಷ್ಟೇ ನಾನು. ಸೊ ಫಸ್ಟ್ ಹೋಗ್ಬಿಡ್ತಾರೆ ಇವರು. ಹಿಂಗೆ ತಿರುಗ್ತೀನಿ, ಹಂಗೆ ತಿರುಗ್ತೀನಿ, ಸ್ಲೋ ಮೋ ಮಾಡಿ ಅಂದ್ಬಿಟ್ಟು ತಿರುಗ್ಬಿಡ್ತಾರೆ ಗೈಸ್. ಈಗ ಆ್ಯಕ್ಚುಲಿ ನೀವು ನಮ್ಮ ವ್ಲಾಗಲ್ಲೇ ಅನಿಸುತ್ತೆ ಕ್ಯಾಮ್ರಾಮನ್ ಇಷ್ಟು ನೀಟಾಗಿ ರೆಡಿಯಾಗಿ ಬಂದು ವಿಡಿಯೋ ಮಾಡ್ತೀನಿ ನೋಡಿ. ಅಷ್ಟೇ ರೆಡಿ ಆಗಿದ್ದೀನಿ ನಾನು. ಪಿಂಕಿ ಇಲ್ಲ, ಇವಾಗ ರೆಡಿ ಆಗ್ತಾಳೆ. ಇವಾಗ ಮುಂಚೆ ರೆಡಿ ಆಗ್ತಿದ್ಲು ಇವಾಗ ಪಿಂಕಿ ಚಂದ ರೆಡಿ ಆಗ್ತಾಳೆ ಗಾಯ್ಸ್. ಇದೇನೋ ಹೊಸದು ಮಾಡ್ಬಿಟ್ಟು ಅನ್ಕೊಂಡು ಅಲ್ಲ, ಅಪ್ಡೇಟ್ ಆದಾಗಿಂದ ಪ್ರೆಸ್ ಮಾಡೋ ಗಂಟ ಆನೇ ಆಗಲ್ಲ. ನನಗೆ ವಿಡಿಯೋ ಮಾಡಿದ್ಮೇಲೆ ವಿಡಿಯೋ ನೋಡಬಾರ್ದು ಗೈಸ್. ಈ ಸುಷ್ಮಿತಾ ಅಕ್ಕ ವಿಡಿಯೋ ನೋಡಿ ವಿಡಿಯೋ ಪರ್ಪಸ್ ಮಾಡ್ತಿಲ್ಲ ಗೈಸ್, ನಾನು ಹೇಳ್ತೀನಿ ಕೇಳಿ. ಕಂಟೆಂಟ್ ಸಿಗ್ಬೇಕಲ್ಲ, ಒಂದ್ ಸ್ವಲ್ಪ ಕಂಟೆಂಟ್ ಜಾಸ್ತಿ ಆಗುತ್ತಲ್ಲ ಅವ್ರು ಮಾತಾಡ್ತಾರೆ. ಆದ್ರೂ ನಿಜಾನೇ, ಪಿಂಕಿ ಸುಳ್ಳು ಹೇಳ್ಬಿಡು, ಅಕ್ಕ ನೋಡಲ್ಲ ವಿಡಿಯೋ ಮಾಡಿದ ತಕ್ಷಣ. ವಿಡಿಯೋ ಮಾಡೋದು ನೋಡ್ತಲ್ಲ, ಯಾಕೆ ನೋಡ್ಬೇಕು? ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬಂದ್ ಅಳ್ಳ. ಸೊ ಯು ಮೀನ್ ನೀವು ಚೆನ್ನಾಗಿಲ್ಲ ಅಂತ? ಏನೋ ಸರಿ ಆಗಿಲ್ಲ, ಏನೋ ಅವೆಲ್ಲ ನೋಡ್ಕೋಬೇಕು. ಅದನ್ನ ಕ್ಯಾಮ್ರಾಮನ್ ಹೇಳ್ತಾರೆ. ಈ ಕ್ಯಾಮ್ರಾಮನ್ ಗೊತ್ತಾ, ಹಿಂದ್ಗಡೆಯಿಂದ ಒಬ್ರು ಪಾಸ್ ಆಗಂಗಿಲ್ಲ, ಪಾಸ್ ಆದ್ರೆ ವಿಡಿಯೋ ಕಟ್ಟು. ಹೌದು. ಇನ್ನು ನಾನು ಹಂಗೆ ಜೈ ಅನ್ಸ್ಬಿಟ್ಟಿರ್ತೀನಿ. ನಾನು ಅಷ್ಟೇ. ಸೊ ಗೈಸ್, ನಾವು ಇಷ್ಟೊತ್ತು ಮಳೆ ರಾಯ ನಿಲ್ಲಿ ಅಂತ ಹೇಳಿ ಮಳೆ ನಿಂತ ಮೇಲೆ ಈಗ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀವಿ ಗಾಯ್ಸ್. ಮಳೆ ಬರ್ತಾ ಇದೆ, ಚೆನ್ನಾಗಿದೆ. ಬಟ್ ಮಳೆ ಪ್ಲೀಸ್ ಇನ್ನೊಂದು 10 ನಿಮಿಷ ಬರಬೇಡ ಸಾಕು, ಆಮೇಲೆ ವಿಡಿಯೋ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ಸೊ ನನ್ನ ಔಟ್ಫಿಟ್ ಹೆಂಗಿದೆ ನೋಡಿ. ನನ್ನ ಔಟ್ಫಿಟ್ ಇಷ್ಟ ಆಗಿದ್ದರೆ ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗೋರು ಪೇಜ್ನ ಚೆಕ್ ಮಾಡಿ. ಸೊ ಚೆನ್ನಾಗಿದೆ ಕಲೆಕ್ಷನ್ಸ್, ನಂಗೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ಪಾಪ ಅವ್ರು ನಂಗೆ ಕಳಿಸ್ಕೊಟ್ಟಿದ್ದು, ಆ್ಯಂಡ್ ಅದಕ್ಕೆ ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಗೈಸ್. ಪಿಂಕಿ ಯಾರಿಗೂ ಅಂತ ಬೈತಾ ಇದ್ದಾಳೆ ಗೈಸ್.
ಎಲ್ಲ ಮುಗಿಸಿ ಈಗ ಒಂದು ರೌಂಡ್ ಈವ್ನಿಂಗ್ ವಾಕ್ ಮಾಡಬೇಕಿತ್ತಲ್ವಾ. ಸೊ ನಮ್ಮ ಜೊತೆ ವಾಕ್ಗೆ ಇವತ್ತು ಸುಷ್ಮಿತಾ. ಯಾಕೆ ಹೆಂಗೋಗ್ಬೇಕು? ಹೌದಲ್ಲ. ಸೊ ಸುಷ್ಮಿತಾ ಅಕ್ಕ ಅವರು ಕಂಪ್ನಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕಸ ಸ್ಮೆಲ್ಲು. ಪಿಂಕಿ ನಾನು ಇಬ್ರು ಬಾಯಲ್ಲೇ ಮೂಗು ಮುಚ್ಕೋತೀವಿ. ಸೊ ಪಿಂಕಿಗೆ ಪವರ್ ಎಷ್ಟಿದೆ ಅಂತ ಚೆಕ್ ಮಾಡ್ಸೋಕೆ ಹೋಗ್ತಿದ್ದೀವಿ. ಪಿಂಕಿ ಪವರ್ ಎಷ್ಟಿದೆ ಅಂತ ನನಗೆ ಎಷ್ಟು ಪವರ್ ಇದೆ ಅಂತ ಆಮೇಲೆ ಹೇಳ್ತೀನಿ ಗೈಸ್. ಇವಾಗ ಪಿಂಕಿಗೆ ಎಷ್ಟಿದೆ ಪವರ್ ಅಂತ ಫಸ್ಟ್ ಮಿಕ್ಕಲ್ಲಿ ಹೇಳ್ತೀನಿ. ನಂದು ಸ್ಪೆಕ್ಸ್ ಏನಾಗಿದೆ, ಹಾಳಾಗಿದೆ. ಅದೆಲ್ಲ ನಿಮ್ಗೆ ಗೊತ್ತಾಗಬೇಕಾ? ಸುಷ್ಮಿತಾ ಅಕ್ಕ ಯೂಟ್ಯೂಬ್ ಚಾನಲ್ ಹೋಗಿ ಕೇಳಿ. ಹೇಳಿಲ್ಲ ಅಕ್ಕ ಇನ್ನು. ಅಲ್ಲ, ಹೋಗಿ ಕೇಳಿ ಅಂದೆ. ಹೇಳಿ ಕೇಳಿ ಗೈಸ್, ಹೇಳ್ತೀನಿ ಅವ್ರ ಎಕ್ಸ್ಕ್ಲೂಸಿವಿಟಿ ನಾನು ತಗೊಳ್ಳಲ್ಲ ಗೈಸ್. ಅದಕ್ಕೆ ಸ್ಪೆಕ್ಸ್ ಏನಾಯ್ತು, ಇದೇ ತಮ್ಮನೆ. ಇದಕ್ಕೆ ನೀವು ಆನ್ಸರ್ ಮಾಡಿ. ಪಿಂಕಿ ಕಣ್ಣು ಹೋಯ್ತು, ಇದೇ ತಬ್ಲೈ. ನನ್ನ ತಮ್ಮನೇಲಿ ಏನು ಗೊತ್ತಾ ಇವತ್ತಿಂದು? ನನಗೆ ಪಿಂಕಿಗೆ ಎಷ್ಟು ಪವರ್ ಇದೆ. ಏನೋ ಇರುತ್ತೆ ಅಂತ ಬರ್ಬೇಕು ನೀವು ಒಳಿಕೆ, ಅಂದ್ರೆ ಅಲ್ಲಿ ಏನು ಇರಲ್ಲ. ಇದೆ ಗೈಸ್ ಇದ್ರಲ್ಲಿ ನಿಜ ಪವರ್ ಅಲ್ವಾ? ಇದನ್ನ ಪವರ್ ಅಂತ ಕಂಟೆಂಟ್ ಅಂತ ಹಾಕಿರಿ. ಎಷ್ಟು ಗೈಸ್ ಅಕ್ಕಿನ ಕಣ್ಣು ಒಬ್ರದೇ ಚೆನ್ನಾಗಿರೋದು. ಅಕ್ಕಿನ ಕಣ್ಣು ಒಂದೇ ಗೈಸ್ ಚೆನ್ನಾಗಿರೋದು. ಇವಾಗ ಮನೆಗೆ ಜಸ್ಟ್ ಬಂದೆ ಆ್ಯಂಡ್ ಸಖತ್ ಸ್ಟ್ರೆಸ್ ಆಗಿತ್ತು. ಮಳೆ ಅಂತೂ ಯಾವ ರೇಂಜಿಗೆ ಬರ್ತಿತ್ತು ಇವತ್ತು ಅಂದರೆ ಐ ಥಾಟ್ ಐಮ್ ಸ್ಟಕ್ ಅಂತ. ಬಟ್ ಗಾಡ್ಸ್ ಗ್ರೇಸ್ ನಾನು ಸ್ಟಕ್ ಆಗಿಲ್ಲ. ಬಂದು ನೀವು ಕೇಳಿರುವಂಥ ವ್ಲಾಗ್ಸ್ ಇನ್ನೊಂದು 2-3 ವ್ಲಾಗ್ ಇದೆ. ಅಣ್ಣಂಗೆ ಗಿಫ್ಟ್ ತಗೊಳ್ಳುವಾಗ ವ್ಲಾಗ್ ಮಾಡಿದ್ದು ಆ ವ್ಲಾಗ್, ಪ್ಲಸ್ ಮತ್ತು ಟ್ರಿಪ್ದು ಒಂದು ವ್ಲಾಗ್ ಇದೆ, ಅದು ಒಂದು ವ್ಲಾಗ್. ಅದಾದಮೇಲೆ ಇರಿಟೇಟಿಂಗ್ ವ್ಲಾಗ್ ಬರುತ್ತೆ. ಸೊ ತಪ್ಪದೆ ಮಿಸ್ ಮಾಡಿದೆ ನೋಡಿ ಆ ವ್ಲಾಗ್ನ ಅಂತ ಹೇಳ್ತಾ ನಾವು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನೀವೇನು ಮಾಡಬೇಕು ಅಂದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್. ಸಿ ಯು ನೆಕ್ಸ್ಟ್ ವಿಡಿಯೋ. ಗುಡ್ ನೈಟ್.